ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವಾಗಲೂ ಹೋಗ್ತಾ ಇರಲಿಲ್ಲ. ಶುಕ್ರವಾರ ಮಾತ್ರ ಅವತ್ತು ನಾನು ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಗಾಬರಿ ಆಗಿ ನಾನು ನಿಂತು ನೋಡೋಕೆ ಹೋದೆ ಸರ್. ಅಷ್ಟೇ. ಅಂದ್ರೆ ನೀವು ಹೋಗೋತ್ತಿಗೆ ಬಿದ್ದಿದ್ರಾ? ಹೌದು, ಹೋಗೋದಕ್ಕೆ ಇದಾಗ್ಬಿಟ್ಟಿತ್ತು ಸರ್, ಮೊಸರು ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಗಾಬರಿಗೆ ಫೋನ್ ಮಾಡಿ ಪೊಲೀಸ್ ಬಂದರು, ವಯಸ್ಸಾಳೆಲ್ಲ ಇದು ಬಂದರು, ನೋಡಿದ್ರು. ಖಂಡಿತವಾಗಿ ಮಾತಾಡ, ಜೋರಾಗಿ ಮಾತಾಡಬೇಕು. ಈಗ ನಿಮ್ಮ ಮನೇಲಿ ಇದ್ರು ಮೇಲೆ ಬಾಡಿಗೆ ಕೆಳಗೆ ಬಾಡಿಗೆಗೆ ಈ ರೀತಿ ಒಂದು ಮಾಡಿದ್ದಾರೆ, ಏನು ಹೇಳ್ತೀರಿ? ನಮಗೂ ತುಂಬ ನೋವಾಗ್ತದೆ ಸರ್. ನನ್ನ ಹೆಂಡತಿ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಸರ್. ಗಲ್ಗಾಕಿ ಸರ್ ಅವ್ರು ಅಷ್ಟೇ ಬೇಕಾಗಿಲ್ಲ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಈ ಥರ ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಅದು ಕೇಳ್ಕೊತೀನಿ ಅಷ್ಟೇ. ನಿಮ್ಮ ಹೆಸರು? ಗುರುಮೂರ್ತಿ. ಯಾವಾಗಲೂ ಹೋಗ್ತಾ ಇರಲಿಲ್ಲ. ಶುಕ್ರವಾರ ಮಾತ್ರ ಅವತ್ತು ನಾನು ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಗಾಬರಿ ಆಗಿ ನಾನು ನಿಂತು ನೋಡೋಕೆ ಹೋದೆ ಸರ್. ಅಷ್ಟೇ. ಅಂದ್ರೆ ನೀವು ಹೋಗೋತ್ತಿಗೆ ಬಿದ್ದಿದ್ರಾ? ಹೌದು, ಹೋಗೋದಕ್ಕೆ ಇದಾಗ್ಬಿಟ್ಟಿತ್ತು ಸರ್, ಮೊಸರು ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಗಾಬರಿಗೆ ಫೋನ್ ಮಾಡಿ ಪೊಲೀಸ್ ಬಂದರು, ವಯಸ್ಸಾಳೆಲ್ಲ ಇದು ಬಂದರು, ನೋಡಿದ್ರು. ಖಂಡಿತವಾಗಿ ಮಾತಾಡ, ಜೋರಾಗಿ ಮಾತಾಡಬೇಕು. ಈಗ ನಿಮ್ಮ ಮನೇಲಿ ಇದ್ರು ಮೇಲೆ ಬಾಡಿಗೆ ಕೆಳಗೆ ಬಾಡಿಗೆಗೆ ಈ ರೀತಿ ಒಂದು ಮಾಡಿದ್ದಾರೆ, ಏನು ಹೇಳ್ತೀರಿ? ನಮಗೂ ತುಂಬ ನೋವಾಗ್ತದೆ ಸರ್. ನನ್ನ ಹೆಂಡತಿ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಸರ್. ಗಲ್ಗಾಕಿ ಸರ್ ಅವ್ರು ಅಷ್ಟೇ ಬೇಕಾಗಿಲ್ಲ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಈ ಥರ ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಅದು ಕೇಳ್ಕೊತೀನಿ ಅಷ್ಟೇ. ನಿಮ್ಮ ಹೆಸರು? ಗುರುಮೂರ್ತಿ. ಯಾವಾಗಲೂ ಹೋಗ್ತಾ ಇರಲಿಲ್ಲ. ಶುಕ್ರವಾರ ಮಾತ್ರ ಅವತ್ತು ನಾನು ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಗಾಬರಿ ಆಗಿ ನಾನು ನಿಂತು ನೋಡೋಕೆ ಹೋದೆ ಸರ್. ಅಷ್ಟೇ. ಅಂದ್ರೆ ನೀವು ಹೋಗೋತ್ತಿಗೆ ಬಿದ್ದಿದ್ರಾ? ಹೌದು, ಹೋಗೋದಕ್ಕೆ ಇದಾಗ್ಬಿಟ್ಟಿತ್ತು ಸರ್, ಮೊಸರು ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಗಾಬರಿಗೆ ಫೋನ್ ಮಾಡಿ ಪೊಲೀಸ್ ಬಂದರು, ವಯಸ್ಸಾಳೆಲ್ಲ ಇದು ಬಂದರು, ನೋಡಿದ್ರು. ಖಂಡಿತವಾಗಿ ಮಾತಾಡ, ಜೋರಾಗಿ ಮಾತಾಡಬೇಕು. ಈಗ ನಿಮ್ಮ ಮನೇಲಿ ಇದ್ರು ಮೇಲೆ ಬಾಡಿಗೆ ಕೆಳಗೆ ಬಾಡಿಗೆಗೆ ಈ ರೀತಿ ಒಂದು ಮಾಡಿದ್ದಾರೆ, ಏನು ಹೇಳ್ತೀರಿ? ನಮಗೂ ತುಂಬ ನೋವಾಗ್ತದೆ ಸರ್. ನನ್ನ ಹೆಂಡತಿ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಸರ್. ಗಲ್ಗಾಕಿ ಸರ್ ಅವ್ರು ಅಷ್ಟೇ ಬೇಕಾಗಿಲ್ಲ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಈ ಥರ ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಅದು ಕೇಳ್ಕೊತೀನಿ ಅಷ್ಟೇ. ನಿಮ್ಮ ಹೆಸರು? ಗುರುಮೂರ್ತಿ. ಯಾವಾಗಲೂ ಹೋಗ್ತಾ ಇರಲಿಲ್ಲ. ಶುಕ್ರವಾರ ಮಾತ್ರ ಅವತ್ತು ನಾನು ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಗಾಬರಿ ಆಗಿ ನಾನು ನಿಂತು ನೋಡೋಕೆ ಹೋದೆ ಸರ್. ಅಷ್ಟೇ. ಅಂದ್ರೆ ನೀವು ಹೋಗೋತ್ತಿಗೆ ಬಿದ್ದಿದ್ರಾ? ಹೌದು, ಹೋಗೋದಕ್ಕೆ ಇದಾಗ್ಬಿಟ್ಟಿತ್ತು ಸರ್, ಮೊಸರು ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಗಾಬರಿಗೆ ಫೋನ್ ಮಾಡಿ ಪೊಲೀಸ್ ಬಂದರು, ವಯಸ್ಸಾಳೆಲ್ಲ ಇದು ಬಂದರು, ನೋಡಿದ್ರು. ಖಂಡಿತವಾಗಿ ಮಾತಾಡ, ಜೋರಾಗಿ ಮಾತಾಡಬೇಕು. ಈಗ ನಿಮ್ಮ ಮನೇಲಿ ಇದ್ರು ಮೇಲೆ ಬಾಡಿಗೆ ಕೆಳಗೆ ಬಾಡಿಗೆಗೆ ಈ ರೀತಿ ಒಂದು ಮಾಡಿದ್ದಾರೆ, ಏನು ಹೇಳ್ತೀರಿ? ನಮಗೂ ತುಂಬ ನೋವಾಗ್ತದೆ ಸರ್. ನನ್ನ ಹೆಂಡತಿ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಸರ್. ಗಲ್ಗಾಕಿ ಸರ್ ಅವ್ರು ಅಷ್ಟೇ ಬೇಕಾಗಿಲ್ಲ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಈ ಥರ ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಅದು ಕೇಳ್ಕೊತೀನಿ ಅಷ್ಟೇ. ನಿಮ್ಮ ಹೆಸರು? ಗುರುಮೂರ್ತಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವಾಗಲೂ ಹೋಗ್ತಾ ಇರಲಿಲ್ಲ. ಶುಕ್ರವಾರ ಮಾತ್ರ ಅವತ್ತು ನಾನು ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಗಾಬರಿ ಆಗಿ ನಾನು ನಿಂತು ನೋಡೋಕೆ ಹೋದೆ ಸರ್. ಅಷ್ಟೇ. ಅಂದ್ರೆ ನೀವು ಹೋಗೋತ್ತಿಗೆ ಬಿದ್ದಿದ್ರಾ? ಹೌದು, ಹೋಗೋದಕ್ಕೆ ಇದಾಗ್ಬಿಟ್ಟಿತ್ತು ಸರ್, ಮೊಸರು ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಗಾಬರಿಗೆ ಫೋನ್ ಮಾಡಿ ಪೊಲೀಸ್ ಬಂದರು, ವಯಸ್ಸಾಳೆಲ್ಲ ಇದು ಬಂದರು, ನೋಡಿದ್ರು. ಖಂಡಿತವಾಗಿ ಮಾತಾಡ, ಜೋರಾಗಿ ಮಾತಾಡಬೇಕು. ಈಗ ನಿಮ್ಮ ಮನೇಲಿ ಇದ್ರು ಮೇಲೆ ಬಾಡಿಗೆ ಕೆಳಗೆ ಬಾಡಿಗೆಗೆ ಈ ರೀತಿ ಒಂದು ಮಾಡಿದ್ದಾರೆ, ಏನು ಹೇಳ್ತೀರಿ? ನಮಗೂ ತುಂಬ ನೋವಾಗ್ತದೆ ಸರ್. ನನ್ನ ಹೆಂಡತಿ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಸರ್. ಗಲ್ಗಾಕಿ ಸರ್ ಅವ್ರು ಅಷ್ಟೇ ಬೇಕಾಗಿಲ್ಲ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಈ ಥರ ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಅದು ಕೇಳ್ಕೊತೀನಿ ಅಷ್ಟೇ. ನಿಮ್ಮ ಹೆಸರು? ಗುರುಮೂರ್ತಿ. ಯಾವಾಗಲೂ ಹೋಗ್ತಾ ಇರಲಿಲ್ಲ. ಶುಕ್ರವಾರ ಮಾತ್ರ ಅವತ್ತು ನಾನು ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಗಾಬರಿ ಆಗಿ ನಾನು ನಿಂತು ನೋಡೋಕೆ ಹೋದೆ ಸರ್. ಅಷ್ಟೇ. ಅಂದ್ರೆ ನೀವು ಹೋಗೋತ್ತಿಗೆ ಬಿದ್ದಿದ್ರಾ? ಹೌದು, ಹೋಗೋದಕ್ಕೆ ಇದಾಗ್ಬಿಟ್ಟಿತ್ತು ಸರ್, ಮೊಸರು ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಗಾಬರಿಗೆ ಫೋನ್ ಮಾಡಿ ಪೊಲೀಸ್ ಬಂದರು, ವಯಸ್ಸಾಳೆಲ್ಲ ಇದು ಬಂದರು, ನೋಡಿದ್ರು. ಖಂಡಿತವಾಗಿ ಮಾತಾಡ, ಜೋರಾಗಿ ಮಾತಾಡಬೇಕು. ಈಗ ನಿಮ್ಮ ಮನೇಲಿ ಇದ್ರು ಮೇಲೆ ಬಾಡಿಗೆ ಕೆಳಗೆ ಬಾಡಿಗೆಗೆ ಈ ರೀತಿ ಒಂದು ಮಾಡಿದ್ದಾರೆ, ಏನು ಹೇಳ್ತೀರಿ? ನಮಗೂ ತುಂಬ ನೋವಾಗ್ತದೆ ಸರ್. ನನ್ನ ಹೆಂಡತಿ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಸರ್. ಗಲ್ಗಾಕಿ ಸರ್ ಅವ್ರು ಅಷ್ಟೇ ಬೇಕಾಗಿಲ್ಲ. ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಈ ಥರ ಇನ್ನೊಬ್ರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಅದು ಕೇಳ್ಕೊತೀನಿ ಅಷ್ಟೇ. ನಿಮ್ಮ ಹೆಸರು? ಗುರುಮೂರ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.